ಎಷ್ಟೋ ಜನ ಇಲ್ಲೇ ಬೆಂಗಳೂರಲ್ಲೇ ಇರ್ತಾರೆ, ಅತ್ತೆ ಮಾವ ಒಂದ್ ಕಡೆ, ಸಿಸ್ಟರ್ ಇನ್ ಲಾ ಒಂದ್ ಕಡೆ, ಇವ್ರು ಒಂದ್ ಕಡೆ. ಸಾಧ್ಯವಾದಷ್ಟು ಜೊತೆಗಿರಿ. ನಾನು ಅದೇ ಹೇಳ್ತಾ ಇರ್ತೀನಿ, ಇದು ಯಾರ ಬ್ರೈನ್ ಚೈಲ್ಡ್ ಅಂದ್ರೆ, ಫಸ್ಟ್ ನಾನು ಹೇಳೋದು, ಇವಾಗ ಅಪ್ಪ ಅಮ್ಮಂದ್ರೆ ಏನ್ ಮಾಡ್ಬಿಡ್ತಾರೆ ಗೊತ್ತಾ, ನಾನು ನೋಡಿದ್ದೀನಿ ಸಾಕಷ್ಟು ಜನ, ಇಬ್ಬರು ಮಕ್ಕಳಿದ್ರೆ ಅವರು ಮದುವೆ ಆದ್ಮೇಲೆ ಅವ್ರವ್ರ ಮಧ್ಯೆ ಏನು ಇಶ್ಯೂಸ್ ಬರೋದು ಬೇಡ, ಮುಂದೆ ಏನೋ ತೊಂದರೆ ಆಗಿ ಬೇರೆ ಆಗೋದಕ್ಕಿಂತ ಇವಾಗಲೇ ಬೇರೆ ಬೇರೆ ಮನೆ ಮಾಡ್ಕೊಟ್ಬಿಡೋಣ ಅಂತ. ಬಟ್ ನಮ್ಮ ಮತ್ತೆ ಹಂಗಲ್ಲ, ಅವರು ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಪರ್ಸನ್ ಆ್ಯಂಡ್ ಸ್ಟಾರ್ಟಿಂಗ್ ಇಂದನೂ ಶಿ ಇಸ್ ವೆರಿ ಕ್ಲಿಯರ್, ಬಿಕಾಸ್ ಅವ್ರು ಶಿ ಇಸ್ ಸಿಂಗಲ್ ಪೇರೆಂಟ್. ಅವರು ಒಬ್ಬರೇ ಗಟ್ಟಿಗಿತ್ತಿಯಾಗಿ ನಿಂತು ಅವರಿಬ್ಬರು ಮಕ್ಕಳನ್ನ ಸಾಕಿದ್ರಿಂದ ಅವ್ರಿಗೆ ಜೊತೆಲೇ ಇರಬೇಕು ನನ್ನ ಮಕ್ಕಳು ಅನ್ನೋದಿತ್ತು. ಅವ್ರು ಇವಾಗಲೂ ಹೇಳ್ತಾ ಇರ್ತಾರೆ, ನೀವು ಏನಾದರೂ ಕಿತ್ತಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಮಾತು ಬಿಟ್ಟರು ಚಿಂತೆ ಇಲ್ಲ, ಒಂದಷ್ಟು ದಿನ ಮತ್ತೆ ಮಾತಾಡ್ತೀವಿ, ಏನೇ ಆದರೂ ನಾನು ಬದುಕಿರೋವರೆಗೂ ಎಲ್ಲ ಜೊತೆಗಿರಲೇಬೇಕು ಅಂತ. ಸೊ ಆ ಥರ ಮನೆ ಯಜಮಾನಿ ಅಥವಾ ಯಜಮಾನ ಹೇಳಬೇಕು. ಇಲ್ಲದ್ರೆ ನಮಗೆ ಅವ್ರು ಆಪ್ಷನ್ ಕೊಟ್ಟರೆ ಹೋಗ್ತೀರಾ ಅಂತ ನಾನು ಹೇಳೋದು. ಈಗಿನ ಜನ್ರೇಷನ್ ಅವ್ರಿಗೆ ಅವರೇನು ಮದುವೆ ಆದಾಗ ಹನಿಮೂನ್ ಪೀರಿಯಡಲ್ಲಿ ಇರ್ತಾರೆ, ಹಾಂ ಹೋಗ್ತೀವಿ ಅಂತ ಹೋಗ್ತಾರೆ. ಆಮೇಲೆ ಅವ್ರು ಒಂದು ಸ್ವಲ್ಪ ದಿನ ಗ್ಯಾಪ್ ಆಗಿಬಿಟ್ರೆ ಮತ್ತೆ ಜೊತೆಗೆ ಬಂದು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ.